ಅಸಹ್ಯ ಪಟ್ಕೊಳ್ಳೋರು ರೀಲ್ಸ್ ಅಲ್ಲಿ ಮಾತ್ರ ತುಂಬಾ ಒಟ್ಟೊಟ್ಟಿಗೆ ಒಂದೇ ತರ ಲವರ್ಸ್ ಅನ್ನೋ ತರ ಇರೋದು. ಇವಳು ಹೆಂಗೆ ಗೊತ್ತಾ, ಬ್ಲೈಂಡ್ ಲವ್, ಸಿಕ್ಕಾಪಟ್ಟೆ ನಂಬ್ತಾಳೆ. ಅವನು ಅಷ್ಟೆಲ್ಲ ಮಾಡಿರ್ತಾನೆ, ಒಂದು ಮಾತು ಸುಮ್ಮನೆ ಇವ್ನು ಕಾಸು ಕೊಟ್ಟಿದ ತಕ್ಷಣ ಖುಷಿಯಾಗಿ ಮಾತಾಡ್ಸ್ಬಿಟ್ರೆ ಇವಳಿಗೆ ಲವ್ ಇಲ್ಲ ಅನ್ನೋದೆಲ್ಲ ಬಂದ್ಬಿಡುತ್ತೆ. ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ, ನಾವು ಆಸ್ ಅ ಫ್ರೆಂಡ್ ನಮ್ಮ ಮನೇಲಿ ಇದ್ರೆ ನನಗೆ ಗೊತ್ತಿರುತ್ತಲ್ಲ. ಕಿಪ್ಪಿ ನಿನಗೆ ಗೊತ್ತಾಗಿಲ್ವಾ ಕಿಪ್ಪಿ ಈ ಡಿಫ್ರೆನ್ಸ್? ಅವ್ನು ಕಾಸು ಕೊಟ್ಟಾಗ ಖುಷಿಯಾಗಿ ಮಾತಾಡೋದು, ಕಾಸು ಇಲ್ಲದೆ ಇದ್ದಾಗ ನಿನ್ನ ತುಂಬಾ ದೂರ ತಳ್ಳೋದು ಅಥವಾ ನಿನ್ ಮೇಲೆ ಅಸಹ್ಯ ಪಟ್ಕೊಳ್ಳೋದು. ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನಿನಗೆ? ನನಗೇನಂದ್ರೆ ಅವನು ಪೊದಿಸ್ನೆಸ್ಸಿ ಅಂತ ಗೊತ್ತು. ಪೊದಿಸ್ನೆಸ್ಸಿ ಅಲ್ಲ ಸರಿ, ಅವನು ಒಂಥರ ಸಾಧು ಮನುಷ್ಯ, ಮುಜುಗಾರ ಮನುಷ್ಯ ಅಂತ ಗೊತ್ತಿತ್ತು. ಯಾಕಂದ್ರೆ ನಾನು 2 years ಇಂದ ಅವನ್ನ ನೋಡಿದ್ದೀನಿ, ನಾನು ಮೀಟ್ ಮಾಡ್ತಿದ್ದೆ. ಹಿಂಗೆ 5 ನಿಮಿಷ ಹಿಂಗೆ ಬಂದು ಹೋದಾಗ ಅವನ ಬಗ್ಗೆ ನಾನು ಕರೆಕ್ಟಾಗಿ ಅರ್ಥ ಆಗ್ತಿದ್ದೆ. ಯಾರೋ ಹೇಳಿದ್ನ ತಗೊಳಕ್ ಆಗ್ತಿದ್ದಿಲ್ಲ, ಸುಮ್ಮನೆ ನಾನು ಬಿಟ್ಬಿಟ್ಟು ಇರ್ತಿದ್ದೆ. ಇವಾಗ ನನ್ನ ಬಗ್ಗೆನೂ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ, ಅದೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು ಅಂತ ಇದು ಮಾಡ್ತಿದ್ದೆ. ಸೊ ಇಲ್ಲೇನಾಯ್ತು ಅಂದ್ರೆ ನನ್ಗೆ ಅರ್ಥ ಆಗ್ತಿಲ್ಲ, ಅವ್ನು ಇರೋದೇ ಹಾಗೆ ಎಲ್ಲೋ ನಾಚಿಕೆ ಸ್ವಭಾವ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಅದೇ ಅನ್ಕೊಂಡು ನಂಗೆ ಗಲ್ಟ್ ಆಗ್ತಿತ್ತು, ನನಗೆ ಒಂಥರ ಫೀಲ್ ಆಗ್ತಿತ್ತು. ಬಟ್ ನಾನು ಅದೇ ಅಂತೇಳಿ ಅದನ್ನ ಸಮಯ ಮಾಡ್ಕೊಂಡು ಬಿಟ್ಬಿಡ್ತಿದ್ದೆ. ಇವಾಗ ಒಂದು ಮನುಷ್ಯ ಆದ್ಮೇಲೆ ಇರುತ್ತೆ ಅಲ್ವಾ, ಎಲ್ಲರ ಮುಂದೆ ಆ ಥರ ಇರೋದು, ಸೋಷಿಯಲ್ ಆಗಿರೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ ಅಂತ ಇರುತ್ತಲ್ವಾ. ಸೊ ಹಂಗೊಂದು ರೀಸನ್ಗಾಗಿ ನಾನು ಬಿಟ್ಬಿಟ್ಟಿರ್ತಿದ್ದೆ. ಹೋಗ್ಲಿ ಎಲ್ಲರ ಮುಂದೆ ಹಂಗೆ ಇರೋಕ್ಕಾಗಲ್ಲ, ಅವ್ನು ಸಪ್ರೇಟ್ ಆಗಿದ್ರು ಹಂಗೆ ನನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಕೊಡಲ್ಲ. ಹಿಂಗೆ ಫೋನ್ ಹಿಡ್ಕೊತಾನೆ, ಹಿಂಗೆ ನೋಡ್ತಾ ಕೂತಿರ್ತಾನೆ, ಇಲ್ಲ ಒಂದು ಕಾಲ್ ಮಾಡ್ಕೊಂಡು ಎದ್ದೋಗ್ಬಿಡ್ತಾನೆ. ಏನಾದೊಂದು ಫ್ಯೂಚರ್ ಬಗ್ಗೆ ಮಾತಾಡೋಣ ಅಂದ್ರೆ ಕೈಗೆ ಸಿಗೋದು ಇಲ್ಲ. ಇವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲ್ಲ, ಫೋನ್. ನೀವು ನಮ್ಮ ಮನೆ ಅಕ್ಕಪಕ್ಕ ಬಂದು ವಿಚಾರಿಸಿದ್ರೆ ಗೊತ್ತಾಗ್ಬಿಡುತ್ತೆ. 24 ಗಂಟೆನೂ ಫೋನಲ್ಲಿ ಇರ್ತಾ ಇದ್ರು. ಇವರು ನಮ್ಮ ಮನೆ ಮೆಟ್ಲ ಹತ್ರ ಅಳ್ಳೋರು, ಮನೆ ಮೇಲ್ಗಡೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಫುಲ್ ಅಳ್ತಾ ಇದ್ರು. ನಾನು ಕೇಳಿದೆ, ಮುತ್ತು ಏನು ಮುತ್ತು ಹಿಂಗಲ್ಲ ಅಂತ. ನನಗೂ ಮುತ್ತುಗೆ ದರ್ಶನ್ಗೆ ಏನೂ ಇಲ್ಲ, ಒಂದು ಹೆಣ್ಮಗು, ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ತೀರಾ ಅಂದ್ರೆ ತೀರಾ ನೋವು ಕೊಟ್ಬಿಡೋದು ಇವಳಿಗೆ. ಅದೇನಿಗೆ ಕೊಡ್ತಾ ಇದ್ರು, ಏನು ಏನು ಅಂತ ಯಾವ ತರ ನೋವು ಕೊಡ್ತಿದ್ರು? ಹೇಗೆ ಅಂದ್ರೆ ಕೆಟ್ಟದಾಗ ಮಾತಾಡ್ತಾ ಇರ್ಲಿಲ್ಲ ಅವನು. ಅವಾಗ ಹತ್ರ ಬಂದ್ರೆ ದೂರ ತಳ್ಳೋದು. ನಾವೆಲ್ಲ ಇದ್ವಲ್ಲ ಕೆಟ್ಟದಾಗ ಮಾತಾಡೋದು. ನನ್ನ ಮುಂದೆ ಬ್ಯಾಡ್ ವರ್ಡ್ಸ್ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಆಕ್ಚುಲಿ ಹೆಣ್ಮಕ್ಳು ಮಾತಾಡಂಗಿಲ್ಲ, ಹುಡುಗರು ಮಾತಾಡಂಗಿಲ್ಲ. ನಾವಿದ್ದಾಗ ಇವಾಗ ಲೈವಲ್ಲಿ ಇವಳಿಗೆ ಅವ್ನ ಪಕ್ಕದಲ್ಲಿ ನಿಂತ್ಕೊಂಡು ಲೈವ್ ವಿಡಿಯೋ ಬರಬೇಕು, ನಾನು ಮುತ್ತು ಮಾತ್ರ ಬೆಳಿಬೇಕು ಅನ್ನೋ ಇವಳಿಗೆ ಒಂದು ಮೈಂಡ್ ಸೆಟ್ ಇತ್ತು. ನಾನು ಮುತ್ತು ಜೊತೆಗೆ ಸೇರ್ಕೊಂಡು ಬೆಳೆಯೋಣ ಅನ್ನೋ ಮೈಂಡ್ ಸೆಟ್ ಇತ್ತು. ನಾವು ಅದಕ್ಕೇನು ಮಾಡ್ತಾ ಇಲ್ಲ, ನಮ್ಮ ಜೊತೆ ಬಂದು ರೀಲ್ಸ್ ಮಾಡಿ ಅದು ಮಾಡಿ ಅಂತಲ್ಲ. ನಾವು ಪ್ರೀತಿಯಿಂದ ನಾನು ಮುತ್ತು ಜೊತೆನೇ ಜಾಸ್ತಿ ರೀಲ್ಸ್ ಮಾಡ್ತಿದ್ದೆ. ಕಿಪ್ಪಿ ನನಗೆ ಅವಶ್ಯಕತೆ ಇಲ್ಲ. ಕಿಪ್ಪಿ ಏನಂತಿದ್ಲು, ಅವ್ರು ಏನಾದರೂ ತಿಳ್ಕೊತಾರೆ ಬೇಡ ಅಂದ್ರೆ ಸರಿ ಆಯ್ತಮ್ಮ ಬೇಡ ಬಿಡು, ನಾನು ಮುತ್ತು ರೀಲ್ಸ್ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಬಟ್ ಆದರೆ ರೀಲ್ಸ್ ಮಾಡ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಜೊತೆಗೆ ನಿಂತ್ಕೋತಾ ಇರಲಿಲ್ಲ. ಆಮೇಲೆ ಲೈವ್ ವಿಡಿಯೋದಲ್ಲಿ ಹತ್ರ ಬಂದ್ರೆ ತಳ್ಬಿಡು ಒಂದು ಜೋರಾಗಿ. ಈಗ ಒಂದು ಆಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಕಿಪ್ಪಿ, ನೀನೇ ಮಾತಾಡಿರುವಂತ ಒಂದು ಆಡಿಯೋ, ಮುತ್ತು ಗೇ ಅನ್ನೋದು, ಓಕೆನಾ? ಅವ್ರ ಜೊತೆಗೆ ಇನ್ನೊಬ್ರು ದರ್ಶನ್ ಅವ್ರ ಹೆಸರು ತಗೊಂಡಿದ್ದೀರಾ, ಅದು ನಿಜನಾ? ಅದು ಅವರು ನನಗೆ ಗೊತ್ತಿಲ್ಲ ಅಕ್ಕ, ನನಗೆ ಗೊತ್ತಿಲ್ಲ ಏನು ಅಂತ. ಬಟ್ ಏನ್ ಗೊತ್ತಾ, ಇಲ್ಲಿ ಕಮೆಂಟ್ ಬಾಕ್ಸ್ ಎಲ್ಲ ಹಾಕೋದು ಮತ್ತೆ ಯಾರ್ಯಾರೋ ನನಗೆ ಬಂದು ಹೇಳೋದು. ಸೊ ಹಂಗಾಗಿ ಬೈ ಮಿಸ್ ಆಗಿ ನಾನು ಅದನ್ನ ಹೇಳ್ಬಿಟ್ಟೆ. ಬಟ್ ನನ್ಗೆ ರಿಯಲ್ ಆಗಿ ಗೇ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಓಕೆ, ಅದೆಲ್ಲ ವಸ್ತು ನನಗೆ ಗೇ ಅದು ಇದು ಅದೆಲ್ಲ ನನಗೆ ಗೊತ್ತಿಲ್ಲ. ಜನಗಳು ಹೇಳಿರೋ ಕಮೆಂಟ್ ಬಾಕ್ಸ್ ಇನ್ ಪರ್ಸನಲ್ ಆಗಿ ಅವ್ರ ವಿಡಿಯೋಗಳು ಕಳ್ಸ್ಕೊಂಡು ಹಿಂಗೆ ಹಂಗೆ ಅಂತ ನನಗೆ ಹೇಳೋದು, ಬೇರೆಯವ್ರು ನನಗೆ ಹೇಳಿದ್ನ ನಾನು ಅಪ್ಪಿ ತಪ್ಪಿ ಹೇಳ್ಬಿಟ್ಟೆ, ಕ್ಯಾಶುವಲ್ ಮಾತಲ್ಲಿ ಹೇಳ್ಬಿಟ್ಟೆ. ಈಗ ನೀ ಹೇಳಿದ್ದನ್ನೇ ಈಗ ಅವ್ರು ಇಟ್ಕೊಂಡು ವಿಡಿಯೋ ಮಾಡ್ತಿರೋದು, ಕಿಪ್ಪಿ ಹಂಗಂದು ನಮ್ಗೆ, ಅವಳು ಹೆಂಗಂದು ನಮ್ಗೆ ಅಂತ ಹೇಳಿ ವಿಡಿಯೋ ಮಾಡಿ. ಇಲ್ಲ ಅವ್ರು ಅದನ್ನ ಹೇಳಕ್ಕಿಂತ ಮುಂಚೆ ನನಗೆ ಒಳಗಳಾಗಿ ಬೈದಿದ್ದಾರೆ. ಬೈದಿದ್ದಾದ್ಮೇಲೆ ಬೇರೆ ಪಬ್ಲಿಕ್ ಅಂದ್ಮೇಲೆ ಯಾರೇ ಆಗ್ಲಿ, ಅದು ಎಂತವ್ರೇ ಆಗ್ಲಿ, ಪಬ್ಲಿಕ್ ಅಲ್ಲಿ ಈ ತರ ಇನ್ ಎಕ್ಸು ಅಂತವಳು ಇಂಥವಳು ಅಂತ ಬೈದ್ ಹಾಕಿದ್ರೆ ಯಾರೇ ಆದ್ರೂ ಪ್ರಶ್ನೆ ಕೇಳ್ತಾರೆ, ಯಾಕಪ್ಪ ನೀನು ಅವ್ರಿಗೆ ಹಂಗಂದೆ ಅಂತ ಕೇಳಿದಾಗ ಅವ್ನೇನ್ ಹೇಳ್ಬೇಕಿತ್ತು, ಇದು ಕಂಟೆಂಟು, ಇದು ನನ್ನ ಇಷ್ಟ, ಇಲ್ಲ ಅವಾಯ್ಡ್ ಮಾಡ್ಬೇಕಿತ್ತು. ಅಲ್ಲಿಂದ ಏನ್ ಸ್ಟಾರ್ಟ್ ಆಗ್ತಿದ್ದಿಲ್ಲ. ಏನ್ ಮಾಡ್ದ, ಹೋಗ್ಬಿಟ್ಟು ನನಗೂ ಕೃಷ್ಣಗೂ ಅಫೇರ್ ಇದೆ, ನಾನು ಅವ್ರ ಜೊತೆ ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಸುಳ್ಳು ಆರೋಪ ಮಾಡ್ದ. ನಮಗೂ ತಲೆ ಕೆಟ್ಟೋಯ್ತು. ಸುಳ್ಳು ಆರೋಪ ಏನಕ್ಕೆ ಮಾಡ್ಬೇಕಿತ್ತು, ಪ್ರೂಫ್ ಇಲ್ದಿರ ಮಾತಾಡ್ಬಾರ್ದು. ನಾನು ಇವ್ರ ಜೊತೆ ಹೆಂಗಿರ್ತಿದ್ದೆ, ಫ್ರೆಂಡ್ ಆಗಿದ್ದ, ಅವನಿಗೂ ಗೊತ್ತು. ಸರಿ, ಇವಾಗ ನಮಗೂ ಇವ್ರಿಗೆ ಅಫೇರ್ ಇದ್ದಾಗ ಇನ್ ಮನುಷ್ಯ ಎದ್ರಲ್ಲಿದ್ದವನು ಹೆಂಗಿರ್ಬೇಕಿತ್ತು, ಏನ್ ಮಾಡ್ತಿದ್ದ? ಹಂಗಾದ್ರೆ ನನ್ಗೆ ಹೊಡಿಬೋದಿತ್ತಲ್ಲ, ನನಗೆ ಬೈಬೋದಿತ್ತಲ್ಲ. ಆತರ ಏನು ಮಾಡದೆ ಸುಮ್ನೆ ಆರೋಪ, ಇವ್ರ ಮೇಲೆ ಕೋಪಕ್ಕೆ ಇವ್ರನ್ನ ಹಿಂಗೆ ಆರೋಪ ಮಾಡಿರೋದು. ಈಗ ಕೃಷ್ಣ ಅವರೇ, ನಿಮ್ಗೆ ಕಿಪ್ಪಿ ಮೇಲೆ ಯಾವ ತರದಾದ ಒಂದು ಒಪಿನಿಯನ್ ಇದೆ, ಯಾವ ಫೀಲಿಂಗ್ಸ್ ಇದೆ? ನನ್ ಮಗು ತರ ನೋಡ್ತೀನಿ, ಚಿಕ್ಕ ಪಾಪು ತರ, ಏನ್ ಚಿಕ್ಕ ಹುಡುಗಿ ತರ, ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗಿ ಜೊತೆ ಇರೋ ತರ ನನ್ಗೆ ಫೀಲ್ ಆಗುತ್ತೆ. ಪಾಪ ಎಲ್ಲರೂ ಫಸ್ಟ್ ಇವ್ರದ್ದೊಂದು ಬ್ಯಾಚ್ ಇತ್ತು, ಅದೇ ಇವ್ರ ಫ್ರೆಂಡ್ ಅಂತ ಒಬ್ರಿದಾರಲ್ಲ ಅವ್ರದ್ದು ಬ್ಯಾಚ್ ಇತ್ತು. ಆವಾಗ ಏನಂದ್ರೆ ಕಿಪ್ಪಿ ನಾವೆಲ್ಲ ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಜನ ಕಿಪ್ಪಿ ಮುಗಿ ಬೀಳೋರು. ಇವಾಗ ಒಂದು 100 ಜನ ಕಿಪ್ಪಿನ ಕಂಡು ಹಿಡಿತಾ ಇದ್ರು, 10 ಜನ ನಮ್ಮನ್ನು ಕಂಡು ಹಿಡಿತಾ ಇದ್ರು, 10 ಜನ.
ಅವಾಗ ಏನು ಮಾಡ್ಬಿಡೋರು, ಕಿಪ್ಪಿನ ಕರ್ಕೊಂಡೋಗಿ ಚೆನ್ನಾಗಿ ಅಲ್ಟ್ ಮಾಡ್ಬಿಡೋರು. ಅವ್ರ ಇಂಟೆನ್ಷನ್ ಹೇಳ್ಬಿಡ್ತೀನಿ ನೋಡಿ, ಓಪನ್ ಅಪ್ ಆಗಿ ಅವ್ರ ಇಂಟೆನ್ಷನ್ ಹೇಳ್ಬಿಡ್ತೀನಿ. ಅವ್ರಿಗೆ ಕಿಪ್ಪಿ ಹೆಸರು ಹಾಳು ಮಾಡಬೇಕು ಅಂತಾನೆ. ನಾನು ಕಿಪ್ಪಿನ ಮಗು ಥರ ಅಷ್ಟೇ ನೋಡೋದು. ಮಗು ಥರ ಅಂದರೆ ನನಗೊಂದು ಚೋಟಾ ಸಿಸ್ಟರ್ ಇದ್ರೆ, ನಾವು ಫ್ರೆಂಡ್ಸೇ, ಬಟ್ ನನಗೊಂದು ಚೋಟಾ ಸಿಸ್ಟರ್ ಇದೆ, ಒಂದು ಚಿಕ್ಕ ಹುಡುಗಿ ನನ್ನ ತಂಗಿ ಆಗಿದ್ರೆ ಆ ಹುಡುಗಿ ನಂಗೆ ನೋಡ್ಕೋತೀನಿ, ಹಂಗೆ ನೋಡ್ಕೋತೀನಿ. ಯಾರನ್ನೇ ಕೇಳಿದ್ರು ಅದನ್ನೇ ಹೇಳ್ತಾರೆ. ನೀವು ಗಂಗಕ್ಕ ಅಂತ ಅವಾಗಲೇ ಮೆನ್ಷನ್ ಮಾಡಿದ್ಕೆ ನಾನು ಗಂಗಕ್ಕನಿಗೆ ಹೇಳ್ತಾ ಇದ್ದೀನಿ. ಗಂಗಕ್ಕ, ರೇಷ್ಮಕ್ಕ, ನೀವು ಯಾರನ್ನೇ ಕೇಳಿ, ಟ್ರೆಂಡಿಂಗಲ್ಲಿ ನವೀನ್ ಬ್ರದರಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೇಳಿ, ನಾನು ಕಿಪ್ಪಿನ ಹೆಂಗೆ ನೋಡ್ಕೋತೀನಿ, ಹೆಂಗೆ ಇಟ್ಕೋತೀನಿ, ನಮ್ಮ ಮಧ್ಯೆ ಹೆಂಗಿದೆ ಬಾಂಡಿಂಗ್ ಅಂತ ಅವರೇ ಹೇಳ್ಬಿಡ್ತಾರೆ. ಓಕೆ, ಈಗ ನೀವು ಎಲ್ರ ಜೊತೆಗೂ ವಿಡಿಯೋಸ್ಗಳನ್ನ ಮಾಡಿದ್ದೀರಾ ಅಲ್ವಾ? ಸೊ ಅವ್ರಿಗೆ ಎಲ್ರ ಜೊತೆ ವಿಡಿಯೋಸ್ ಮಾಡ್ಬೇಕು, ಕಿಪ್ಪು ಮುತ್ತುನು ಅವ್ರ ಜೊತೆಗೆಲ್ಲ ವಿಡಿಯೋಸ್ ಮಾಡ್ತಿದ್ರು. ಬರೀ ಕಿಪ್ಪಿ ಜೊತೆಗೆ ಲವರ್ ಆಗಿದ್ದು ಬರೀ ರೀಲ್ಸು ಜೊತೆಗೆ ಫಾಲೋವರ್ಸು, ಅದಕ್ಕೋಸ್ಕರ ಅಷ್ಟೇನಾ? ಹೌದು, ಓಪನ್ ಅಪ್ ಆಗಿ ಹೇಳ್ತೀನಿ. ನಾನು ಈ ವಿಷಯದಲ್ಲಿ ನಾನು ಹೇಳ್ತಲ್ವ, ನನಗೂ ಮುತ್ತುಗೂ ಏನೂ ಇಲ್ಲ, ಬಟ್ ಇದಂತೂ ನಿಜವಾದ ಮಾತು. ಅದ್ರ ಸ್ವತಃ ಅವನ್ನೇ ಬೇರೆಯವ್ರ ಹತ್ರ ಎಲ್ಲ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದಾನೆ. ಅವ್ರು ಕೇಳಿದ್ದಾರೆ, ಕಿಪ್ಪಿನ ನೀನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೆ, ಮದ್ವೆ ಆಗ್ತಿ ಅಂತೆಲ್ಲ ಕೇಳಿದಾಗ, ಇಲ್ಲ ನಾನು ಮದ್ವೆ ಆಗಲ್ಲ, ಲವ್ ಮಾಡ್ತಾ ಇಲ್ಲ, ಜಸ್ಟ್ ಸುಮ್ಮನೆ ಇದೀನಿ, ಜಸ್ಟ್ ನೇಮ್ ಫೇಮ್ ಅಂತ ಎಲ್ಲ ಬೇರೆಯವ್ರ ಹತ್ರ ಹೇಳ್ಕೊಂಡು, ಅವರು ನನಗೆ ಈ ಮ್ಯಾಟ್ರ್ ಸ್ಟಾರ್ಟ್ ಆದಾಗ ಅವ್ರು ಹೇಳಿದ್ರು. ಸೊ ನಾನು ಅದನ್ನ ಸೀರಿಯಸ್ ತಗೊಂಡಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅವ್ರನ್ನೆಲ್ಲ ಯಾಕೆ ಇಲ್ಲಿ ಇಂಟರ್ಫಿಯರ್ ಮಾಡ್ಕೋಬೇಕು? ಸೊ ಹಂಗಾಗಿ ಸುಮ್ಮನೆ ಆದೆ. ಬಟ್ ಅವನು ಎಲ್ಲರ ಹತ್ರ ಹಂಗೆ ಹೇಳ್ಕೊಂಡ್ಬಂದಿದ್ದು, ನೀನು ಪಬ್ಲಿಕ್ ಆನ್ಸರ್ ಮಾಡಿದ್ರು ಅದು ಪರ್ಸನಲ್ ಅಂತ ಹೇಳ್ತಾರೆ. ಒಂದು ಟ್ರೋಲರ್ಸ್ ಒಬ್ರು ಲೈವ್ ಬಂದಿದ್ರು. ಲೈವ್ ಬಂದಾಗ ಅವ್ರು ಒಂದೇ ಪ್ರಶ್ನೆ ಹಾಕಿದ್ದು, ನಿನ್ ಮುತ್ತು ನಿನ್ ಕಿಪ್ಪಿನ ಮದ್ವೆ ಆಗ್ತೀಯ ಅಂತ ಹೇಳಿದ್ರೆ, ಅಣ್ಣ ಇದು ನಮ್ ಪರ್ಸನಲ್ ಅಂತ ಹೇಳ್ದ. ಸೊ ಇದು ಏನ್ ಪರ್ಸನಲ್, ನೀವೇ ತಾನೇ ಹೇಳ್ಕೊಂಡು ತಿರುಗ್ತಿದ್ದೀರಾ, ನೀವೇ ತಾನೇ ಒಟ್ಟೊಟ್ಟಿಗಿದ್ದೀರಾ ಅಂತ ಅವ್ರು ಪ್ರಶ್ನೆ ಹಾಕ್ತಾರೆ. ಅಲ್ಲೂ ಆನ್ಸರ್ ಒಂದೇ ಬರ್ತಿದ್ದು, ಪರ್ಸನಲ್. ಓಕೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.